ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವ ಮತ್ತು ಧ್ಯಾನಿಸುತ್ತಿರುವ ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ನಮನಗಳು. ಮೊದಲಿಗೆ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಸಂತ ಲೂಕ ಅಧ್ಯಾಯ 5 ವಾಕ್ಯ 27. ಅನಂತರ ಯೇಸು ಸ್ವಾಮಿ ಅಲ್ಲಿಂದ ಹೋಗುತ್ತಿದ್ದಾಗ ಲೇವಿ ಎಂಬ ಸುಂಕದವನನ್ನು ಕಂಡರು. ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು. ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಯೇಸು ಅವನನ್ನು ಕರೆದರು. ಲೇವಿಯು ಎದ್ದು ಎಲ್ಲವನ್ನೂ ಪರಿತ್ಯಜಿಸಿ ಯೇಸುವನ್ನು ಹಿಂಬಾಲಿಸಿದನು. ಲೇವಿಯು ಎದ್ದು ಎಲ್ಲವನ್ನೂ ಪರಿತ್ಯಜಿಸಿ ಯೇಸುವನ್ನು ಹಿಂಬಾಲಿಸಿದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವ ನಾವು ನಿಜವಾಗಿ ಭಾಗ್ಯವಂತರು. ಯಾಕೆಂದರೆ ದೇವರ ವಾಕ್ಯವನ್ನು ಆಲಿಸಿ, ಯೇಸುಸ್ವಾಮಿಯ ವಾಕ್ಯವನ್ನು ಆಲಿಸಿ ನಿರಾಶೆಯಿಂದ ಹಿಂತಿರುಗಿದಂಥ ಯಾವೊಬ್ಬ ವ್ಯಕ್ತಿಯೂ ಕೂಡ ನಮಗೆ ಸಿಗೋಲ್ಲ. ಬದಲಾಗಿ ಯೇಸುಸ್ವಾಮಿಯ ವಾಕ್ಯದಿಂದ ಪ್ರೇರಿತರಾಗಿ, ಯೇಸುಸ್ವಾಮಿಯ ವಾಕ್ಯದಿಂದ ಪರಿವರ್ತನೆಗೊಂಡಂಥ ಅನೇಕ ವ್ಯಕ್ತಿಗಳನ್ನು, ಬದಲಾದಂಥ ಅನೇಕ ವ್ಯಕ್ತಿಗಳನ್ನು ನಾವು ಶುಭ ಸಂದೇಶದಲ್ಲಿ ನೋಡ್ತಾ ಇದ್ದೇವೆ. ಅಂಥದ್ದೇ ಒಂದು ಚಿಕ್ಕ ಘಟನೆಯನ್ನು ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದೆವು. ಇದು ಕೇವಲ ಮತ್ತಾಯನ ಒಬ್ಬನ ಕಥೆಯಲ್ಲ, ಬದಲಾಗಿಂತ ಅನೇಕ ವ್ಯಕ್ತಿಗಳು ದೇವರ ವಾಕ್ಯವನ್ನು ಆಲಿಸಿ ಪರಿವರ್ತನೆಗೊಂಡಂಥ ಘಟನೆಗಳು. ಮಾರ್ಕ ಅಧ್ಯಾಯ 5 18ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಒಬ್ಬ ದೆವ್ವ ಪೀಡಿತನನ್ನು ಬಿಡುಗಡೆಗೊಳಿಸ್ತಾರೆ. ಆ ವ್ಯಕ್ತಿ ದೆವ್ವನಿಂದ ಪೀಡಿತನಾಗಿದ್ದ. ಅನೇಕ ಜನರಿಗೆ ಆತ ತೊಂದರೆ ಕೊಡ್ತಾ ಇದ್ದ, ಸಮಸ್ಯೆ ಕೊಡ್ತಾ ಇದ್ದ. ದಾರಿ ಹೋಕರಿಗೆ ಅವನು ಕಲ್ಲು ಬಿಸಾಡ್ತಾ ಇದ್ದ. ತುಂಬ ಬಲಶಾಲಿಯಾದಂಥ ವ್ಯಕ್ತಿ. ಯಾರು ಕೂಡ ಆತನಲ್ಲಿ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಿಲ್ಲ. ಒಂದು ದಿನ ಯೇಸು ಸ್ವಾಮಿ ಆ ದಾರಿಯಿಂದ ಹೋಗ್ತಿರ್ಬೇಕಾದ್ರೆ ಈ ವ್ಯಕ್ತಿಯನ್ನು ನೋಡ್ತಾರೆ. ಈ ವ್ಯಕ್ತಿಯನ್ನು ನೋಡಿದಂಥ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಗುಣಪಡಿಸ್ತಾರೆ. ಮಾರ್ಕ ಅಧ್ಯಾಯ 5 18 ನಂತರ ಈ ಒಂದು ಘಟನೆಯನ್ನು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಗುಣಪಡಿಸ್ತಾರೆ. ಇದರಿಂದ ವಿಚಲಿತಗೊಂಡಂತಹ ವ್ಯಕ್ತಿ, ಯೇಸು ಸ್ವಾಮಿಯಿಂದ ಪ್ರಭಾವಿತಗೊಂಡಂತಹ ವ್ಯಕ್ತಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾನೆ. ಆತ ಹೇಳ್ತಾನೆ ಸ್ವಾಮಿಯಲ್ಲಿ, ಸ್ವಾಮಿ ನಾನು ಕೂಡ ನಿಮ್ಮ ಹಿಂದೆ ಬರ್ತೇನೆ, ನಾನು ಕೂಡ ನಿಮ್ಮ ಸೇವೆ ಮಾಡ್ತೇನೆ, ನಾನು ಕೂಡ ನಿಮ್ಮ ಹಿಂದೆ ಬಂದು ಅನೇಕರಿಗೆ ನಿಮ್ಮ ಈ ಒಂದು ಶುಭ ಸಂದೇಶವನ್ನು ಪ್ರಸಾರ ಮಾಡ್ತೇನೆ. ನೋಡಿ, ಯೇಸು ಸ್ವಾಮಿಯಿಂದ ಗುಣ ಹೊಂದಿದಂಥ ವ್ಯಕ್ತಿ ಸೀದಾ ಮನೆಗೆ ಹೋಗ್ಬೋದಿತ್ತು, ತನ್ನ ಊರಿಗೆ ಹೋಗ್ಬೋದಿತ್ತು. ಆದರೆ ಆತ ಹಾಗೆ ಮಾಡೋಲ್ಲ. ಬದಲಾಗಿ ಕೃತಜ್ಞತಾ ಸ್ತೋತ್ರವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ಯೇಸು ಸ್ವಾಮಿಲೇ ಕೇಳ್ತಾನೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳಿದಂಥ ಮಾತು ನಿಜವಾಗಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಯಾಕೆಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನನ್ನ ಹಿಂದೆ ಬರೋದು ಬೇಡ, ಬದಲಾಗಿ ನಿನ್ನ ಊರಿಗೆ ಹೋಗು, ನಿನ್ನ ಮನೆಗೆ ಹೋಗು, ಅಲ್ಲಿದ್ದಂಥ ಎಲ್ಲ ಜನರಿಗೆ ಈ ಶುಭ ಸಂದೇಶವನ್ನು ಸಾರು. ದೇವರ ಮಹಿಮೆಯನ್ನು ನಿನ್ನ ಅಕ್ಕಪಕ್ಕದಲ್ಲಿದ್ದಂಥ ಜನರಿಗೆ ಸಾರು ಎಂಬುದಾಗಿ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ಶುಭ ಸಂದೇಶವನ್ನು ಸಾರುವಂಥ ವ್ಯಕ್ತಿಗಳಾಗಬೇಕು. ಈ ವ್ಯಕ್ತಿ ಖಂಡಿತವಾಗಿ ತನ್ನ ಊರಿಗೆ ಹೋದಾಗ ತನ್ನ
ಜನರಿಗೆ ತಿಳಿಯುತ್ತೆ, ಈ ವ್ಯಕ್ತಿಗೆ ದೆವ್ವ ಹಿಡಿದಿತ್ತು, ಈಗ ಚೆನ್ನಾಗಿದ್ದಾನೆ, ಏನಾದರೂ ಒಂದು ಅದ್ಭುತ ಕಾರ್ಯ ಈತನಲ್ಲಿ ನಡೆದಿದೆ, ಏನಾದರೂ ಒಂದು ದೇವರ ಕಾರ್ಯ ಈತನ ಮೇಲೆ ನಡೆದಿದೆ ಎಂಬುದಾಗಿ ಎಲ್ರಿಗೂ ಸುದ್ದಿ ಹರಡುತ್ತೆ. ಆದ ಕಾರಣ ಯೇಸು ಹೇಳಿದಂತೆ ಆ ದೆವ್ವ ಪೀಡಿತ ವ್ಯಕ್ತಿ ಅಥವಾ ದೆವ್ವದಿಂದ ಮುಕ್ತಗೊಂಡಂಥ ವ್ಯಕ್ತಿ ತನ್ನ ಊರಿಗೆ ಹೋಗ್ತಾನೆ, ತನ್ನ ಮನೆಗೆ ಹೋಗ್ತಾನೆ. ದೇವರು ತನ್ನ ಮೇಲೆ ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ಆ ಜನರಿಗೆ ಆತ ತಿಳಿಸ್ತಾನೆ. ಈ ಘಟನೆ ಮುಖಾಂತರ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಖಂಡಿತವಾಗಿ ಅನೇಕ ಜನರಿಗೆ ಯೇಸುಸ್ವಾಮಿ ಬಗ್ಗೆ ಅರಿವು ಬಂದಿರ್ಬೋದು. ಅನೇಕ ಜನರಿಗೆ ಯೇಸುಸ್ವಾಮಿಯೇ ನಿಜವಾದ ದೇವರ ಪುತ್ರ ಎಂಬ ಸಂದೇಶ ತಲುಪಿರ್ಬೋದು. ಯಾಕೆಂದರೆ ಇಂಥ ಒಬ್ಬ ಕಠಿಣ ದೆವ್ವ ಪೀಡಿತನಾದಂಥ ವ್ಯಕ್ತಿಯನ್ನು ಗುಣಪಡಿಸಿದಂಥ ಯೇಸು ಸಾಮಾನ್ಯ ಅಲ್ಲ ಎಂಬ ಭಾವನೆ ಖಂಡಿತವಾಗಿ ಅವರಿಗೆ ಕೂಡ ಬಂದಿರ್ಬೋದು. ಹೀಗೇನೆ ಲೂಕ ಅಧ್ಯಾಯ 5:28 ಇವತ್ತಿನ ಘಟನೆಯಲ್ಲಿ ನಾವೊಂದು ಘಟನೆಯನ್ನು ಓದಿದೆವು. ಆತನ ಹೆಸರು ಲೇವಿ ಅಥವಾ ಮತ್ತಾಯ. ಈತ ಕೂಡ ಸುಂಕ ವಸೂಲಿಯ ಕೆಲಸ ಮಾಡ್ತಾ ಇದ್ದ. ತುಂಬ ಶ್ರೀಮಂತ ಮನುಷ್ಯ. ಯಾಕಂದರೆ ಸುಂಕ ವಸೂಲಿಯ ಕೆಲಸ ಮಾಡ್ತಾ ಇದ್ದ. ಸುಂಕ ವಸೂಲಿಯಲ್ಲಿ ಅವರಿಗೆ ಒಳ್ಳೆ ಹಣ ಕೂಡ ಮಾಡ್ಬೋದಿತ್ತು, ಒಳ್ಳೆ ಹಣ ಕೂಡ ಬರ್ತಾ ಇತ್ತು, ಒಳ್ಳೆ ಉದ್ಯೋಗದಲ್ಲಿದ್ದ, ಒಳ್ಳೆ ಕೆಲಸ ಇತ್ತು, ಅಧಿಕಾರ ಇತ್ತು. ಆದರೆ ಯಾವಾಗ ಯೇಸುಸ್ವಾಮಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದರು, ಆ ತಕ್ಷಣವೇ ಎಲ್ಲವನ್ನು ತ್ಯಜಿಸಿ ಯೇಸುಸ್ವಾಮಿಯ ಹಿಂದೆ ಹೋಗ್ತಾನೆ ಎಂಬುದಾಗಿ ಯೇಸುಸ್ವಾಮಿಯ ಈ ವಾಕ್ಯದ ಮುಖಾಂತರ ನಮಗೆ ತಿಳಿಯುತ್ತೆ. ನಿಜವಾಗಿ ನಾವು ನೋಡಿದರೆ ಆ ವ್ಯಕ್ತಿಗೆ ಏನು ಕಡಿಮೆ ಇದ್ದಿಲ್ಲ. ಆರಾಮವಾಗಿ ತನ್ನ ದಿನನಿತ್ಯದ ಕೆಲಸ ಮಾಡ್ಬೋದಿತ್ತು, ಸಮಾಜದಲ್ಲಿ ಸ್ಥಾನ ಮಾತ್ರ ಇದ್ದಿಲ್ಲ, ಆದರೂ ಆರಾಮವಾಗಿ ತನ್ನ ಕೆಲಸ ಮಾಡಿಕೊಂಡು ತನ್ನ ಹೊಟ್ಟೆ ತುಂಬಿಸ್ಬೋದಿತ್ತು. ಆದರೆ ಯೇಸುಸ್ವಾಮಿಯಿಂದ ಪ್ರಭಾವಿತನಾದಂಥ ವ್ಯಕ್ತಿ ಲೇವಿ ಅಥವಾ ಮತ್ತಾಯ ಎಲ್ಲವನ್ನು ಪರಿತ್ಯಜಿಸಿ ಯೇಸುಸ್ವಾಮಿಯ ಹಿಂದೆ ಹೋಗ್ತಾನೆ ಎಂಬುದಾಗಿ ಇವತ್ತಿನ ಶುಭ ಸಂದೇಶ ನಮಗೆ ಹೇಳುತ್ತೆ. ಅಂದರೆ ಯೇಸುಸ್ವಾಮಿನ ಭೇಟಿ ಮಾಡಿದಂಥ ಯಾವೊಬ್ಬ ವ್ಯಕ್ತಿಯೂ ಕೂಡ ಸುಮ್ಮನಿರಲಿಕ್ಕೆ ಆತನಿಂದ ಸಾಧ್ಯವಿಲ್ಲ. ಯೇಸುಸ್ವಾಮಿಯ ಮಾತಿನಿಂದ ಆತ ಪ್ರಭಾವಕ್ಕೆ ಒಳಗಾಗ್ತಾನೆ ಅಥವಾ ಯೇಸುಸ್ವಾಮಿಯ ಮಾತಿನಿಂದ ಆತ ಬದಲಾಗ್ತಾನೆ. ಈ ಒಂದು ಸುಂದರವಾದ ಘಟನೆ ನಮಗೆ ಖಂಡಿತವಾಗಿ ಒಂದು ಉದಾಹರಣೆ. ನಾವು ಕೂಡ ಅನೇಕ ಬಾರಿ ಯೇಸುಸ್ವಾಮಿಯನ್ನು ಕೇಳ್ತಾ ಇದ್ದೇವೆ, ಅನೇಕ ಸಲ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ನಮ್ಮಲ್ಲಿ ಕೂಡ ಇಂಥ ಒಂದು ಪರಿವರ್ತನೆ ಬರಬೇಕು ಎಂಬುದಾಗಿ ಯೇಸುಸ್ವಾಮಿಯ ಈ ಮಾತಿನಿಂದ ನಮಗೆ ಅರಿವಾಗುತ್ತೆ. ಯಾಕಂದರೆ ನಾವು ಇದ್ದಲ್ಲಿ ಇರುವುದಲ್ಲ, ನಮ್ಮ ಜೀವನದಲ್ಲಿ ನಾವು ಪರಿವರ್ತನೆಗೊಳ್ಬೇಕು. ನಮ್ಮ ಜೀವನವನ್ನು ಕೂಡ ನಾವು ಹಸನುಗೊಳಿಸಬೇಕು, ಫಲವತ್ತತೆಯನ್ನು ಪಡಿಬೇಕು. ಆಗ ಮಾತ್ರ ದೇವರ ವಾಕ್ಯಕ್ಕೆ ನಿಜವಾದ ಅರ್ಥ ಬರುತ್ತೆ. ಹಾಗೆಯೇ ಲೂಕ ಅಧ್ಯಾಯ 8 ನಾವು ಇನ್ನೊಂದು ಸುಂದರವಾದ ಘಟನೆಯನ್ನು ಓದ್ತಾ ಇದ್ದೇವೆ. ದೆವ್ವಗಳ ಕಾಟದಿಂದ, ಬೇರೆ ಬೇರೆ ರೋಗದಿಂದ ಮುಕ್ತಿ ಹೊಂದಿದಂಥ ಅನೇಕ ಮಹಿಳೆಯರು ಕೂಡ ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದರು. ಯಾಕೆಂದರೆ ಯೇಸುಸ್ವಾಮಿಯಿಂದ ಅವರಿಗೆ ತುಂಬ ಲಾಭ ಸಿಕ್ಕಿದೆ, ಯೇಸುಸ್ವಾಮಿಯಿಂದ ತಮ್ಮ ರೋಗ ದೂರ ಹೋಗಿದೆ, ಕುಟುಂಬದಲ್ಲಿ ಅವರಿಗೆ ಹೊಸ ಸ್ಥಾನ ಸಿಕ್ಕಿದೆ, ಅವರ ರೋಗ ನಿವಾರಣೆಗೊಂಡಿದೆ, ದೆವ್ವಗಳ ಕಾಟದಿಂದ ಮುಕ್ತಿ ಸಿಕ್ಕಿದೆ. ಇಂಥ ಮಹಿಳೆಯರು ಸುಮ್ಮನೆ ತಾವು ತಮ್ಮ ಮನೆಗೆ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ನೋಡುವುದಲ್ಲ, ಬದಲಾಗಿ ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾರೆ. ತನಗೆ ದೇವರು ಮಾಡಿದಂಥ ಉಪಕಾರಗಳನ್ನು ಯೇಸುಸ್ವಾಮಿಯ ಹಿಂದೆ ಹೋಗಿ ಯೇಸುಸ್ವಾಮಿಯ ಸ್ತುತಿಯನ್ನು ಇನ್ನೂ ಹೆಚ್ಚು ಜನರಿಗೆ ಸಾರ್ತಾರೆ ಎಂಬುದಾಗಿ ನಾವು ಲೂಕ ಅಧ್ಯಾಯ 8 ಓದ್ತಾ ಇದ್ದೇವೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿಗೆ 12 ಮಂದಿ ಶಿಷ್ಯರಿದ್ದರು, ನಮ್ಗೆ ಗೊತ್ತು. ಆ ಶಿಷ್ಯರು ಯೇಸುಸ್ವಾಮಿ ಸಂಗಡ ಹೋಗ್ತಾ ಇದ್ದರು. ಮಾತ್ರವಲ್ಲ, ಕೆಲವು ಮಹಿಳೆಯರು ಕೂಡ ದೆವ್ವದಿಂದ ಬಿಡುಗಡೆ ಹೊಂದಿದಂಥ, ರೋಗದಿಂದ ಬಿಡುಗಡೆ ಹೊಂದಿದಂಥ ಅನೇಕ ಮಹಿಳೆಯರು ಕೂಡ ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದರು. ಮಾತ್ರವಲ್ಲ, ಯೇಸುಸ್ವಾಮಿಯ ಅಗತ್ಯಕ್ಕೆ ಬೀಳ್ತಾ ಇದ್ದರು. ಯೇಸುಸ್ವಾಮಿಗೆ ಅಡಿಗೆ ತಯಾರಿಸುವುದರಲ್ಲಿ ಆಗಲಿ ಅಥವಾ ತಮ್ಮ ಮನೆಯಲ್ಲಿ ಸಿದ್ಧಪಡಿಸಿದಂಥ ಆಹಾರವನ್ನು ಯೇಸುಸ್ವಾಮಿಗೆ ಕೊಡುವ ಮುಖಾಂತರ ಆಗಲಿ ಅವರು ಯೇಸುಸ್ವಾಮಿಯನ್ನು ಪ್ರೀತಿಸ್ತಾ ಇದ್ದರು. ಮಾತ್ರವಲ್ಲ, ಯೇಸುಸ್ವಾಮಿಯ ಶುಭ ಸಂದೇಶವನ್ನು ಸಾರ್ತಾ ಇದ್ದರು. ಅದೇ ಘಟನೆ ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಕೂಡ ನಾವು ಕೇಳಿದೆವು. ಅಂದರೆ ಯೇಸುಸ್ವಾಮಿಯಿಂದ ಪ್ರೇರೇಪಿತಗೊಂಡಂಥ, ಯೇಸುಸ್ವಾಮಿಯಿಂದ ಪ್ರಭಾವಿತ ಅಂತಗೊಂಡಂಥ ಮಕ್ಕಳು, ಹೆಣ್ಮಕ್ಕಳಾಗಿರ್ಬೋದು, ಗಂಡಸು ಮಕ್ಕಳಾಗಿರ್ಬೋದು, ಯೇಸುಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಸಿದ್ಧರಾಗ್ತಾರೆ. ಯೇಸುಸ್ವಾಮಿಯ ಸಂಗಡ ಶುಭ ಸಂದೇಶ ಸಾರಲಿಕ್ಕೆ ಅವರು ಸಿದ್ಧರಾಗ್ತಾರೆ. ಹಾಗೆಯೇ ಲೂಕ ಅಧ್ಯಾಯ 17 ಯೇಸುಸ್ವಾಮಿ ಒಮ್ಮೆ 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸುವಂಥ ಘಟನೆ ನಾವು ಓದ್ತಾ ಇದ್ದೇವೆ. ಲೂಕ ಅಧ್ಯಾಯ 17 ಈ ಸಂದರ್ಭದಲ್ಲಿ ಈ 10 ಮಂದಿಯಲ್ಲಿ ಒಬ್ಬ ಕುಷ್ಠರೋಗಿ ವಾಪಸ್ ಬರ್ತಾನೆ.
ಖಂಡಿತವಾಗಿ ಉಳಿದ 9 ಮಂದಿಗಳು ತಮ್ಮ ಊರಿಗೆ ಹೋಗಿ ತಮಗೆ ಮಾಡಿದಂಥ ಅದ್ಭುತಗಳನ್ನು ಖಂಡಿತವಾಗಿ ದೇವರಲ್ಲಿ ಜನರಿಗೆ ತಿಳಿಸಿರ್ಬೋದು. ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಬೈಬಲಲ್ಲಿ ಅದರ ಬಗ್ಗೆ ಏನೂ ಹೇಳೋಲ್ಲ. ಆ 9 ಮಂದಿ ವಾಪಸ್ ಹೋಗ್ತಾರೆ, ಗುಣ ಹೊಂದಿದ್ರು. ಖಂಡಿತವಾಗಿ ಅವರು ಸಂತೋಷದಿಂದ ತಮ್ಮ ಊರಿಗೆ ಹೊರಟು ಹೋದರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ತಾನು ಗುಣ ಹೊಂದಿದ್ದನ್ನು ಅರಿತು ಮತ್ತೆ ವಾಪಸ್ ಬರ್ತಾನೆ ಯೇಸುಸ್ವಾಮಿ ಬಳಿಗೆ. ಮಾತ್ರವಲ್ಲ, ಯೇಸುಸ್ವಾಮಿ ತನ್ನ ಜೀವನದಲ್ಲಿ ಮಾಡಿದಂಥ ಅದ್ಭುತಗಳಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನೆ. ಯಾಕಂದರೆ ಕುಷ್ಠರೋಗ ಒಂದು ಮಹಾರೋಗ. ಆ ಕಾಲದಲ್ಲಿ ಅದಕ್ಕೆ ಮದ್ದಿದ್ದಿಲ್ಲ. ಆ ರೋಗ ಇದ್ದರೆ ಅವರಿಗೆ ಸಮಾಜದಲ್ಲಿ ಸ್ಥಾನಮಾನ ಕೂಡ ಇದ್ದಿಲ್ಲ. ಆದ್ದರಿಂದ ಇದರಿಂದ ಸಂತೋಷಗೊಂಡಂಥ ವ್ಯಕ್ತಿ ಯೇಸುಸ್ವಾಮಿ ಬಳಿಗೆ ಬರ್ತಾನೆ, ಯೇಸುಸ್ವಾಮಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾನೆ. ಮಾತ್ರವಲ್ಲ, ಬೇರೆ ಬೇರೆ ಜನರಿಗೆ ಆತ ಈ ಒಂದು ಸಿಹಿ ಸುದ್ದಿಯನ್ನು ಹಂಚ್ತಾನೆ. ಯೇಸುಸ್ವಾಮಿ ಅಂತ ಒಬ್ಬರು ರಕ್ಷಕರಿದ್ದಾರೆ, ಯೇಸುಸ್ವಾಮಿ ಅಂತ ಒಬ್ಬರು ಮಸ್ಸಿಯ ಇದ್ದಾರೆ, ಅವರು ನನ್ನನ್ನು ಗುಣಪಡಿಸಿದರು, ನನ್ನನ್ನು ಕುಷ್ಠರೋಗದಿಂದ ಗುಣಪಡಿಸಿದರು ಎಂಬುದಾಗಿ ಖಂಡಿತವಾಗಿ ಅನೇಕ ಜನರಿಗೆ ಆತ ಹೇಳ್ತಾನೆ. ಮಾತ್ರವಲ್ಲ, ಯೇಸುಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಆತ ಮತ್ತೆ ಬರ್ತಾನೆ, ಯೇಸುಸ್ವಾಮಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಲಿಕ್ಕೆ ಆತ ಮತ್ತೆ ಬರ್ತಾನೆ. ಆತನಲ್ಲಿದ್ದಂಥ ಆ ಒಂದು ಒಳ್ಳೆಯ ಮನಸ್ಸು ಇದಕ್ಕೆ ಸಾಕ್ಷಿ. ಆತೊಬ್ಬ ಸಮಾರ್ಯದವನಾಗಿದ್ದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹೀಗೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿಯಿಂದ ಪ್ರಭಾವಿತಗೊಂಡಂಥ ಗುಣ ಹೊಂದಿದಂಥ ಅನೇಕ ಜನರು ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾರೆ. ಮಾತ್ರವಲ್ಲ, ಯೇಸುಸ್ವಾಮಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಘಟನೆಗಳ ಮುಖಾಂತರ ಯೇಸುಸ್ವಾಮಿ ನಮ್ಮ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ದೇವರು ನಮ್ಮ ಜೀವನದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಬೇಕು. ನಮ್ಮ ಜೀವನದಲ್ಲಿ ಕೂಡ ಅವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಅನೇಕ ರೀತಿಯಿಂದ ನಮಗೆ ಅವರು ಸಹಕಾರ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕೂಡ ಅವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು, ಅಥವಾ ಅವರ ಶುಭ ಸಂದೇಶವನ್ನು ಪ್ರಸಾರ ಮಾಡಬೇಕು ಎಂಬುದಾಗಿ ಯೇಸುಸ್ವಾಮಿ ಈ ಘಟನೆಗಳ ಮುಖಾಂತರ ನಮಗೆ ಜ್ಞಾಪಿಸ್ತಾರೆ. ಹಾಗೆಯೇ ಲೂಕ ಅಧ್ಯಾಯ 19ರಲ್ಲಿ ನಾವು ಒಂದು ಸುಂದರವಾದ ಘಟನೆ, ಜಕ್ಕಾಯ ಪರಿವರ್ತನೆಗೊಂಡಂಥ ಒಂದು ಘಟನೆಯನ್ನು ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಜಕ್ಕಾಯ ಕೂಡ ಒಬ್ಬ ಸುಂಕಗಾರನಾಗಿದ್ದ. ಈ ವ್ಯಕ್ತಿ ಯೇಸುಸ್ವಾಮಿಯನ್ನು ನೋಡಲಿಕ್ಕೆ ಬಯಸ್ತಾನೆ. ಮಾತ್ರವಲ್ಲ, ತಾನು ಪರಿವರ್ತನೆ ಆಗಬೇಕೆಂಬ ಒಂದು ಉದ್ದೇಶದಿಂದ ಯೇಸುಸ್ವಾಮಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮರದ ಮೇಲೆ ಹತ್ತಿ ಯೇಸುಸ್ವಾಮಿಯನ್ನು ನೋಡ್ತಾನೆ. ಅದೊಂದು ಸುಂದರವಾದ ಘಟನೆ. ಒಬ್ಬ ಜಕ್ಕಾಯ ಶ್ರೀಮಂತ ಮನುಷ್ಯ, ಅಧಿಕಾರವುಳ್ಳವನು, ಮರವನ್ನು ಹತ್ತಿ ಯೇಸುಸ್ವಾಮಿಯನ್ನು ನೋಡಲಿಕ್ಕೆ ಬಯಸುವುದು. ಮಾತ್ರವಲ್ಲ, ಯೇಸುಸ್ವಾಮಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಆತ ತನ್ನ ಪಾಪ ನಿವೇದನೆ ಮಾಡಿ ಯೇಸುಸ್ವಾಮಿಯ ಮಿತ್ರನಾಗಿ ಪರಿವರ್ತನೆಗೊಳ್ತಾನೆ. ಖಂಡಿತವಾಗಿ ಈ ವ್ಯಕ್ತಿ ಆಮೇಲೆ ಯೇಸುಸ್ವಾಮಿಯನ್ನು ಸುಮ್ಮನೆ ಬಿಡಲಿಕ್ಕೆಲ್ಲ, ಬದಲಾಗಿ ಯೇಸುಸ್ವಾಮಿಗೆ ಆಗಾಗ ಭೇಟಿ ಮಾಡ್ತಿರ್ಬೋದು. ಅದರ ಬಗ್ಗೆ ಬೈಬಲಲ್ಲಿ ಏನು ಮಾಹಿತಿ ಇಲ್ಲ. ಆದರೂ ಖಂಡಿತವಾಗಿ, ಯಾಕಂದರೆ ಯೇಸುಸ್ವಾಮಿ ಅವನಿಗೆ ಆಶೀರ್ವಾದ ಕೊಟ್ಟಿದ್ರು. ಇಂದಿಗೆ ಈ ಮನೆ ಉದ್ಧಾರವಾಯಿತು, ಇಂದಿಗೆ ಈ ಮನೆ ಉದ್ಧಾರವಾಯಿತು ಎಂಬುದಾಗಿ ಯೇಸುಸ್ವಾಮಿ ಜಕ್ಕಾಯನಿಗೆ ಮತ್ತು ಆತನ ಕುಟುಂಬದ ಸದಸ್ಯರಿಗೆ ಅವರು ಆಶೀರ್ವಾದ ಕೊಟ್ಟಿದ್ದರು. ಆದ ಕಾರಣ ಈ ಆಶೀರ್ವಾದದಿಂದ ಪ್ರೇರೇಪಿತನಾದಂಥ ಜಕ್ಕಾಯ ಖಂಡಿತವಾಗಿ ಯೇಸುಸ್ವಾಮಿಯನ್ನು ಬಿಟ್ಟಿರಲಿಕ್ಕಿಲ್ಲ. ಸದಾ ಯೇಸುಸ್ವಾಮಿಯ ಹಿಂಬಾಲಕನಾಗಿ ಅಥವಾ ಯೇಸುಸ್ವಾಮಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಿರ್ಬೋದು. ಯಾಕೆಂದರೆ ಯೇಸುಸ್ವಾಮಿಯಿಂದ ಅವ ಅಷ್ಟೊಂದು ಪ್ರಭಾವಿತನಾಗಿದ್ದ. ಯಾಕಂದರೆ ಯೇಸುಸ್ವಾಮಿಯನ್ನು ಕರೀತಾರೆ, ಜಕ್ಕಾಯ ಕೆಳಗಿಳಿದು ಬಾ. ಏನು, ಅಪರಿಚಿತ ವ್ಯಕ್ತಿ ನನ್ನ ಹೆಸರಿಡಿದು ಕರೆದದ್ದು ಕೇಳಿ ಜಕ್ಕಾಯನಿಗೆ ಖಂಡಿತವಾಗಿ ತುಂಬ ಸಂತೋಷವಾಗಿರ್ಬೋದು. ಇಂಥ ಘಟನೆ ಆತನಿಗೆ ಇದುವರೆಗೆ ಅನುಭವ ಆಗಿಲ್ಲ. ಆದರೆ ಯೇಸುಸ್ವಾಮಿ ಆತನ ಹೆಸರಿಡಿದು ಕರೆದಾಗಲೇ ಜಕ್ಕಾಯನಲ್ಲಿ ಪರಿವರ್ತನೆ ಆಗುತ್ತೆ, ಜಕ್ಕಾಯನಲ್ಲಿ ಹೊಸ ಚೇತನ ಮೂಡುತ್ತೆ, ಹೊಸ ವ್ಯಕ್ತಿಯಾಗಿ ಆತ ಮಾರ್ಪಡ್ತಾನೆ. ಮಾತ್ರವಲ್ಲ, ಖಂಡಿತವಾಗಿ ತನಗೆ ಸಿಕ್ಕಿದಂಥ ಈ ಒಂದು ಒಳ್ಳೆಯ ಅವಕಾಶವನ್ನು ಇತರಿಗೆ ತಿಳಿಸಿ, ಇತರ ಜನರಿಗೆ ಹೇಳಿ, ಖಂಡಿತವಾಗಿ ಯೇಸುಸ್ವಾಮಿಯ ಮೇಲೆ ಆತ ಪ್ರಭಾವ ಬಿದ್ದಿರ್ಬೋದು, ಅಥವಾ ಯೇಸುಸ್ವಾಮಿಯ ಪ್ರಭಾವವನ್ನು ಆತ ಇತರರಿಗೆ ಕೂಡ ತಿಳಿಸಿರ್ಬೋದು. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಲೂಕಾದಿ 23ರಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಯೇಸುಸ್ವಾಮಿಯ ಆ ಶಿಲುಬೆಯ ಸಮಯದಲ್ಲಿ, ಅಥವಾ ಯೇಸುಸ್ವಾಮಿಯ ಶಿಲುಬೆಯಲ್ಲಿ ಸಾಯುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಶತಾಧಿಪತಿ ಮೊದಲಿಗೆ ಯೇಸುಸ್ವಾಮಿಯನ್ನು ಆತ ಹೀಯಾಳಿಸಿದ್ದ. ಯೇಸುಸ್ವಾಮಿಗೆ ಚಾಟಿಯಲ್ಲಿ ಕೂಡ ಹೊಡೆದಿದ್ರು. ಯೇಸುಸ್ವಾಮಿಗೆ ಬೇರೆ ಬೇರೆ ರೀತಿಯಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು. ಆದರೆ ಯಾವಾಗ ಶಿಲುಬೆಯಲ್ಲಿ ಯೇಸುಸ್ವಾಮಿ ಮರಣ ಹೊಂದಿದ್ರು, ಶಿಲುಬೆಯಲ್ಲಿ ಯೇಸುಸ್ವಾಮಿ ಏಲಿ ಏಲಿ ಲಾಭ ಸಮಕ್ತಾಮಿ ಅಂತ ಹೇಳಿ ತಮ್ಮ ಅಂತ್ಯವನ್ನು ಕಂಡರು, ಆಗಲೇ ಅಲ್ಲಿ ಪರದೆ ಹರಿಯಿತು, ಅಥವಾ ಕತ್ತಲೆ ಆಯಿತು. ಕತ್ತಲೆಯ ಘಟನೆ ಅಲ್ಲಿ ಜ್ಞಾಪಿಸುತ್ತಾರೆ. ಮಾತ್ರವಲ್ಲ, ಈ ವ್ಯಕ್ತಿ ಶತಾಧಿಪತಿ ಎಲ್ಲವನ್ನು ನೋಡ್ತಾ ಇದ್ದ. ಆತನಿಗೆ ನಿಜವಾದ ಅರಿವು ಆಗಾಗುತ್ತೆ.
ಈತ ನಿಜವಾಗಿ ದೇವರ ಪುತ್ರ. ಈತ ಖಂಡಿತವಾಗಿ ಸಾಮಾನ್ಯ ಮನುಷ್ಯನಲ್ಲ ಅಂತ ಯೋಚಿಸಿದ್ದು ಮಾತ್ರವಲ್ಲ, ಆತ ಆ ಉದ್ಗಾರ ಮಾಡ್ತಾನೆ, ಖಂಡಿತವಾಗಿಯೂ ಈತ ದೇವರ ಪುತ್ರ ಎಂಬುದಾಗಿ ಅಲ್ಲಿದ್ದಂಥ ಜನರಿಗೆ ಆತ ಹೇಳ್ತಾನೆ. ಹೌದು, ಯೇಸುಸ್ವಾಮಿಯಿಂದ ಪ್ರಭಾವಿತನಾಗ್ತಾನೆ ಅಥವಾ ಯೇಸುಸ್ವಾಮಿಯಿಂದ ಮಾತಿನಿಂದ ಪರಿವರ್ತನೆಗೊಳ್ತಾ ಇದ್ದಾನೆ. ಇಲ್ಲಿ ಯೇಸುಸ್ವಾಮಿ ಶಿಲುಬೆಯಲ್ಲಿ ಸಾಯುವ ಮುಖಾಂತರ ಆ ವ್ಯಕ್ತಿಗೆ ತನ್ನ ನಿಜ ದರ್ಶನವನ್ನು ಕೊಡ್ತಾರೆ. ನಾನೇ ದೇವರ ಪುತ್ರ ಎಂಬ ಸಂದೇಶ ಆ ವ್ಯಕ್ತಿಗೆ ಸಿಗುವ ಹಾಗೆ ಮಾಡ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಪವಿತ್ರ ಶ್ರೀಗಂಧದಲ್ಲಿ ಇಂಥ ಅನೇಕ ಘಟನೆಗಳು, ಯೇಸುಸ್ವಾಮಿನ ಮುಟ್ಟಿದಂಥ, ಯೇಸುಸ್ವಾಮಿನ ಹಿಂಬಾಲಿಸಿದಂಥ, ಯೇಸುಸ್ವಾಮಿಯಿಂದ ಪ್ರಭಾವಿತನಾದಂಥ, ಯೇಸುಸ್ವಾಮಿಯ ವಾಕ್ಯವನ್ನು ಆಲಿಸಿದಂಥ ಯಾವೊಬ್ಬ ವ್ಯಕ್ತಿ ಕೂಡ ನಿರಾಶೆಯಾಗಿ ವಾಪಸ್ ಹೋಗಿಲ್ಲ ಅಥವಾ ಅಸಮರ್ಥನಾಗಿ ಆತ ವಾಪಸ್ ಹೋಗಿಲ್ಲ, ಸಮಸ್ಯೆಗಳನ್ನು ಇಟ್ಟು ಆತ ವಾಪಸ್ ಹೋಗಿಲ್ಲ. ಬದಲಾಗಿ ಎಲ್ಲವನ್ನು ಪರಿಹರಿಸ್ತಾನೆ. ಮಾತ್ರವಲ್ಲ, ತನಗೆ ಸಿಕ್ಕಿದಂಥ ಶುಭ ಸಂದೇಶವನ್ನು ಇತರೇ ಕೂಡ ಹೇಳುವಂಥ ಧೈರ್ಯ ಆತ ಮಾಡ್ತಾನೆ. ಪೇತ್ರ, ಆಂದ್ರೆ ನಮಗೆ ಗೊತ್ತು, ಬೆಸ್ತರಾಗಿದ್ದರು ಅವರು. ಯೋಹಾನ, ಯಾಕೋಬ ಕೂಡ, ಜೆಬೆದಾಯನ ಮಕ್ಕಳು ಬೆಸ್ತರಾಗಿದ್ದರು, ಮೀನು ಹಿಡಿತಾ ಇದ್ದರು. ತಮ್ಮ ಉದ್ಯೋಗದಲ್ಲಿ ಅವರು ಸಂತೃಪ್ತರಾಗಿದ್ದರು. ಖಂಡಿತವಾಗಿ ಒಮ್ಮೊಮ್ಮೆ ಮೀನು ಸಿಗುತ್ತವೆ, ಒಮ್ಮೊಮ್ಮೆ ಮೀನು ಸಿಗೋಲ್ಲ, ಆಗ ಅವರಿಗೆ ನಿರಾಶೆ ಆಗೋದು ಕೂಡ ಉಂಟು. ಆದರೆ ತಮ್ಮ ದಿನನಿತ್ಯದ ಕೆಲಸದಲ್ಲಿ, ತಮ್ಮ ಜೀವನದಲ್ಲಿ ಆರಾಮವಾಗಿದ್ದರು, ತಮ್ಮ ದಿನನಿತ್ಯದ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಆದರೆ ಒಮ್ಮೆ ಯೇಸುಸ್ವಾಮಿ ಆ ಗಲಿಲೆ ಸರೋವರದ ಪಕ್ಕದಿಂದ ಹೋಗ್ತಿರ್ಬೇಕಾದ್ರೆ ಆಂದ್ರೆ ಮತ್ತು ಪೇತ್ರನ್ನು ನೋಡಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಯೇಸುಸ್ವಾಮಿ ಕರೀತಾರೆ. ಇಲ್ಲಿ ಒಂದು ವಿಚಿತ್ರವಾದ ಘಟನೆ. ಯೇಸುಸ್ವಾಮಿ ಆ ಮಾತನ್ನು ಹೇಳಿದ್ದೇ ತಡ ಇಬ್ಬರು ಸಹೋದರರು ದೋಣಿಯನ್ನು ಬಿಡ್ತಾರೆ, ಬಲೆಯನ್ನು ಕೂಡ ಬಿಟ್ಟು ಯೇಸುಸ್ವಾಮಿನ ಹಿಂಬಾಲಿಸ್ತಾರೆ. ನೋಡಿ, ಆ ಯೇಸುಸ್ವಾಮಿಯ ಆ ಒಂದು ವಾಕ್ಯಕ್ಕೆ ಎಷ್ಟೊಂದು ಶಕ್ತಿ ಇರಬೇಡ, ಆ ವಾಕ್ಯಕ್ಕೆ ಎಷ್ಟೊಂದು ಪ್ರಭಾವ ಇರಬೇಡ. ಅದೇ ಯೇಸುಸ್ವಾಮಿ ಹೇಳಿದು, ಲಾಜರನೇ ಹೊರಗೆ ಬಾ. ಸತ್ತಂತ 4 ದಿನದ ಹಿಂದೆ ಸತ್ತಂತ ಲಾಜರಿಗೆ ಹೇಳ್ತಾರೆ, ಲಾಜರನೇ ಹೊರಗೆ ಬಾ. ಸತ್ತ ಲಾಜರ ಹೊರಗೆ ಬರ್ತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಖಂಡಿತವಾಗಿ ದೇವರ ವಾಕ್ಯ ಶಕ್ತಿ, ಅದಕ್ಕೆ ಬಲ ಇದೆ, ಶಕ್ತಿ ಇದೆ. ಅದು ಜೀವಂತ ವಾಕ್ಯ. ಸತ್ತ ಲಾಜರನನ್ನು ಎಬ್ಬಿಸಿದಂಥ ವಾಕ್ಯ. ಇಲ್ಲಿ ಪೇತ್ರ ಮತ್ತು ಆಂದ್ರೆಯ ಸಹೋದರರು ಮೀನು ಹಿಡಿಯುವುದನ್ನು ಬಿಟ್ಟು ದೋಣಿಯನ್ನು ಬಿಡ್ತಾರೆ, ಬಲೆಯನ್ನು ಬಿಡ್ತಾರೆ, ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾರೆ. ನೋಡಿ, ಎಷ್ಟೊಂದು ವಿಶೇಷವಾದ ಒಂದು ಘಟನೆ. ಯೇಸುಸ್ವಾಮಿಯ ಮಾತು ಶಕ್ತಭರಿತವಾದಂಥ ಮಾತು. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಯಾಕೋಬ ಮತ್ತು ಯೋಹಾನ ಕೂಡ ಹಾಗೇನೆ. ಇವರು ಕೂಡ ಬೆಸ್ತರಾಗಿದ್ದರು, ಮೀನು ಹಿಡಿತಾ ಇದ್ದರು. ಯಾವಾಗ ಯೇಸುಸ್ವಾಮಿ ಬನ್ನಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳುತ್ತಾರೋ, ಇಬ್ಬರು ಕೂಡ ಬಲೆಯನ್ನು, ದೋಣಿಯನ್ನು ಮಾತ್ರವಲ್ಲ, ತನ್ನೊಂದಿಗೆ ಕೆಲಸ ಮಾಡ್ತಿದ್ದಂಥ ತಮ್ಮ ತಂದೆ ಜೆಬೆದಾಯನನ್ನು ಕೂಡ ಬಿಟ್ಟು ಯೇಸುಸ್ವಾಮಿ ಹಿಂದೆ ಹೋಗ್ತಾರೆ. ಅಂದರೆ ಯೇಸುಸ್ವಾಮಿಯ ಮಾತಿಗೆ ಎಷ್ಟೊಂದು ಶಕ್ತಿ ಇರಬೇಡ, ಎಷ್ಟೊಂದು ಪ್ರಭಾವ ಇರಬೇಡ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಾನು ಈಗಾಗಲೇ ಹೇಳಿದೆ, ನಾವು ಭಾಗ್ಯವಂತರು. ಇಂಥ ಒಂದು ಪ್ರಭಾವವಾದ, ಫಲಭರಿತವಾದ, ಸಂಪದ್ಭರಿತವಾದ ವಾಕ್ಯವನ್ನು ಆಲಿಸಲಿಕ್ಕೆ ನಮಗೊಂದು ಒಳ್ಳೆಯ ಅವಕಾಶ. ಈ ವಾಕ್ಯವನ್ನು ಆಲಿಸ್ತೇವೆ, ಈ ವಾಕ್ಯವನ್ನು ಧ್ಯಾನಿಸ್ತೇವೆ. ಖಂಡಿತವಾಗಿ ಈ ವಾಕ್ಯದ ಮುಖಾಂತರ ನಮ್ಮಲ್ಲಿ ಕೂಡ ಪರಿವರ್ತನೆ ಆಗಬೇಕು. ಅನೇಕ ಬಾರಿ ವಾಕ್ಯವನ್ನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ನಾವು ಹೊರಗೆ ಬಿಡ್ತೇವೆ ಅಥವಾ ಮರೆತು ಬಿಡ್ತೇವೆ. ಚರ್ಚಲ್ಲಿ ಬೋಧನೆ ಕೇಳ್ತೇವೆ, ಪ್ರಬೋಧನೆ ಕೇಳ್ತೇವೆ, ಮನೆಗೆ ಹೋದಾಗ ಆ ವಾಕ್ಯದ ಯಾವ ಪ್ರಭಾವವೂ ನನ್ನಲ್ಲಿ ಇರೋಲ್ಲ. ಬದಲಾಗಿ ಈ ಒಂದು ವಾಕ್ಯದ ಮುಖಾಂತರ ಯೇಸುಸ್ವಾಮಿ ನಮಗೆಲ್ಲರಿಗೂ ಜ್ಞಾಪಿಸ್ತಾರೆ, ವಾಕ್ಯಕ್ಕೆ ಶಕ್ತಿ ಇದೆ, ಅದಕ್ಕೆ ಬಲ ಇದೆ. ಆ ವಾಕ್ಯವನ್ನು ನಮ್ಮದಾಗಿಸಿಕೊಳ್ಬೇಕು. ಆ ವಾಕ್ಯವನ್ನು ಧ್ಯಾನಿಸ್ತಾ ನನ್ನ ದಿನನಿತ್ಯದ ಕೆಲಸವನ್ನು ನಾನು ಮಾಡ್ತಿರ್ಬೇಕಾದ್ರೆ ಆ ಖಂಡಿತವಾಗಿ ವಾಕ್ಯದ ಪರಿಣಾಮ ನನ್ನ ಮೇಲೆ ಬೀರುತ್ತೆ. ಆ ವಾಕ್ಯದ ಮುಖಾಂತರ ನಾನು ಕೂಡ ನನ್ನ ಸಮಾಜದಲ್ಲಿ, ನನ್ನ ಕುಟುಂಬದಲ್ಲಿ ಪರಿವರ್ತನೆ ತರಲಿಕ್ಕೆ ನನ್ನಿಂದ ಸಾಧ್ಯ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸುಂದರವಾದ ವಾಕ್ಯವನ್ನು ಆಲಿಸಿದೆವು. ಮತ್ತಾಯ ಸುಂಕಗಾರ ತನ್ನ ಕೆಲಸವನ್ನು ಬಿಟ್ಟು ಯೇಸುಸ್ವಾಮಿ ಹಿಂದೆ ಹೋದಂತೆ ನಾವು ಕೂಡ ನಮ್ಮ ದಿನನಿತ್ಯದ ಕೆಲಸ ಮಾಡ್ತಿರ್ಬೇಕಾದ್ರೆ ಏನು ವಾಕ್ಯವನ್ನು ಆಲಿಸ್ತೇವೋ ಆ ವಾಕ್ಯವನ್ನು ಧ್ಯಾನಿಸೋಣ. ಆ ವಾಕ್ಯದ ಮುಖಾಂತರ ನಮ್ಮಲ್ಲಿ ಮಾತ್ರವಲ್ಲ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಆ ಪ್ರಭು ಯೇಸುಸ್ವಾಮಿಯಲ್ಲಿ ನಾವು ಬೇಡಿಕೊಳ್ಳೋಣ. ಆಮೇನ್. ಕಣ್ಣುಗಳನ್ನು ಮುಚ್ಚೋಣ. ಈ ಒಂದು ವಾಕ್ಯವನ್ನು ಆಲಿಸಲು ಅವಕಾಶ ಮಾಡಿಕೊಟ್ಟಂಥ ಆ ಪ್ರಭು ಯೇಸುಸ್ವಾಮಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ತಂದೆಯಾದ ದೇವರೇ, ನಿಮ್ಮ ಪುತ್ರ ಪ್ರಭು ಯೇಸುಸ್ವಾಮಿ ಆ ಪವಿತ್ರ ವಾಕ್ಯವನ್ನು ಆಲಿಸಿದೆವು.
ಆ ವಾಕ್ಯದಲ್ಲಿದ್ದಂಥ ವಾಗ್ದಾನಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದಂಥ ಶಕ್ತಿ ನನಗೆ ದಯಪಾಲಿಸಿರಿ. ಈ ವಾಕ್ಯದ ಮುಖಾಂತರ ನನ್ನಲ್ಲಿ ಪರಿವರ್ತನೆ ತರಲು ಬೇಕಾದಂಥ ವರ ಕೃಪೆಯನ್ನು ನನಗೆ ನೀಡಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.